ಪೂರ್ತಿ ವ್ಲಾಗ್ ಮಾಡಿದ್ಮೇಲೆ ಈ ಆ್ಯಂಗಲ್ ಕಂಡಿಡ್ಕೊಂಡೆ. ಯಾವುದೇ ವಿಷಯನಾಗಲಿ ಕನ್ಸು ಕಾಣಬೇಕು. ಅದು ಯಾವಾಗ್ಲಾರು ಕನಸು ನನ್ಸಾಗ್ಬೋದು. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್. ಆ್ಯಂಡ್ ಇವತ್ತು ಡೇ 1 ಆಫ್ ಮೈ ಹೊಸ ಹೇರ್ ಸ್ಟೈಲ್. ಸೊ ಹೆಂಗೆ ಬೀಳದೆ ನೋಡಿ, ವಾವ್ ಅನ್ಸುತ್ತೆ. ಒಂದಿನ ಆಗಿದೆ, ಒಂದಿನ ಆದರೂ ಕೂದಲು ಹಿಂಗೆ ಇದೆ. ಅಯ್ಯಯ್ಯೋ, ರೇಷ್ಮೆ ಫೀಲ್ ಆಗುತ್ತಲ್ಲ, ಆ ಥರ ಫೀಲ್ ಆಗುತ್ತೆ. ಸಾಫ್ಟು ಸಿಲ್ಕಿ ರೇಷ್ಮೆ ಅಂದರೆ ಗಟ್ಟಿ ರೇಷ್ಮೆ ಅಲ್ಲ, ಮೈಸೂರು ಸಿಲ್ಕ್ ಸ್ಯಾರಿ ಥರ ಫೀಲ್ ಆಗುತ್ತೆ. ಮೈಸೂರು ಸಿಲ್ಕ್ ಎಷ್ಟು ಸಾಫ್ಟಾಗಿರುತ್ತೆ ಆ ಥರ ಫೀಲ್ ಆಗುತ್ತೆ ನನ್ನ ಕೂದಲು. ಆ್ಯಂಡ್ ಲೆಂತ್ ಮಾತ್ರ ಕ್ರೇಜಿ ಆಗಿದೆ. ಯು ಶುಡ್ ಸಿ, ಯು ಕಾಣಿಸುತ್ತಾ? ಓಕೆ, ಇದು ನನ್ನ ಲೆಂತ್. ನನ್ನ ಕೂದಲು ಇಷ್ಟೊಂದು ಉದ್ದಾಗಿದೆ, ನನಗೆ ತುಂಬ ತುಂಬ ಖುಷಿ ಇದೆ. ಸೊ ನೋಡೋಣ, ಇನ್ನೂ ಒಂದು ವಾಶ್ ಆಗಿಲ್ಲ, 3 ದಿನದ ತನಕ ವಾಶ್ ಮಾಡಬಾರ್ದಂತೆ ಹೇರ್ನ. ಸೊ ನಾಳೆಗೆ 3 ದಿನ ಆಗುತ್ತೆ. ಜೊತೆಗೆ ಜಿಮ್ ಕೂಡ ಹೋಗಂಗಿಲ್ಲ ಅಂತೆ. ಸೊ ಜಿಮ್ಮಲ್ಲಿ ಸ್ವೆಟ್ ಆಗಂಗಿಲ್ಲ. ಸೊ ನಾಳೆ ಸಂಜೆ ತನಕ ನಾನು ವರ್ಕೌಟ್ ಮಾಡೋಂಗಿಲ್ಲ, ಅಂದರೆ ತಲೆಯಲ್ಲಿ ಹೆವಿಯಾಗಿ ಸ್ವೆಟ್ ಆಗಂಗಿಲ್ಲ. ಸೊ ಜಿಮ್ನ ನಾಳೆ ಸಂಜೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಬಿಕಾಸ್ ನಂಗೆ ವರ್ಕೌಟ್ ಮಾಡೋದು ಇಷ್ಟನೇ ಇಲ್ಲ, ಮಿಸ್ ಮಾಡೋಕ್ಕೆ. ವರ್ಕೌಟ್ ಮಾಡೋಕ್ಕೆ ಇಷ್ಟ, ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಸರಿನಾ? ಯಾಕಂದರೆ ನಾನು ಅದನ್ನು ರೋಟಿನ ತೊಗೊಂಡ್ಬಿಟ್ಟಿದ್ದೀನಿ. ಒಂದು ಸತಿ ಒಂದು ಗ್ಯಾಪ್ ಆಯಿತು ಅಂತ ಅಂದರೆ, ಮಿಸ್ ಆಯಿತು ಅಂತ ಹೇಳಿದ್ರೆ, ಇನ್ನು ಅದೇ ಫಾಲೋ ಆಗಿಬಿಡುತ್ತೆ. ಒಂಚೂರು ಮೇಕಪ್ ಮಾಡಿಲ್ಲ, ಏನೂ ತಿಳ್ಕೊಬೇಡಿ. ಒಂದು ಮಾಯ್ಶ್ಚರೈಸರ್ನೂ ಹಚ್ಚಿಲ್ಲ, ಒಂದು ಸೆರಮ್ನೂ ಹಚ್ಚಿಲ್ಲ, ಹಂಗಂಗೆ ಕೂತಿದ್ದೀನಿ. ಯಾಕೋ ಇವತ್ತು ಸಖತ್ ಬೋರ್ ಆಗ್ತಾಯಿತ್ತು ರೆಡಿ ಆಗೋಕ್ಕೆ. ಮುಖ ತೊಳೆದಿರೋದು ಬಿಟ್ರೆ ಏನೂ ಮಾಡಿಲ್ಲ, ಈ ಥರ ಇದ್ದೀನಿ. ಓಕೆ, ಸೊ ಒಂದಷ್ಟು ಮೀಶೋದು ಐಟಮ್ಗಳು ಬಂದಿತ್ತು. ನಾನು ಒಂದಷ್ಟು ಆರ್ಡ್ರ್ ಮಾಡಿದೆ, ಬಟ್ಟೆಗಳು, ಆಯಿತಾ? ಸೊ ಅದನ್ನು ರಿವ್ಯೂ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಹಾಂ, ಫಸ್ಟು ಜಂಪ್ ಸೂಟು 2-3 ಓಪನ್ ಮಾಡಿಬಿಟ್ಟೆ, ಅದನ್ನು ಹಾಗೆ ತೋರಿಸ್ತೀನಿ. ಸೊ ಇದು ಜಂಪ್ ಸೂಟ್, ಆಯಿತಾ? ಬಟ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ಎಲ್ಲ ಫುಲ್ ಟೆಡಿ ಬೇರ್ ಎಲ್ಲ ಬನ್ನಿ ಅಂತ ಅಂತಾರಲ್ವ, ಇದನ್ನು ಬನ್ನಿ ಕ್ಯೂಟ್ ಆಗಿದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಮೀಶೋಲ್ಲಿ ಯಾವಾಗ ಆರ್ಡ್ರ್ ಮಾಡಬೇಕಾದ್ರೂ ಒಂದು ಮಾತ್ರ ತಲೆಯಲ್ಲಿ ಇಟ್ಕೋಬೇಕು, 2 ಸೈಜ್ ಎಕ್ಸ್ಟ್ರಾ ಆರ್ಡ್ರ್ ಮಾಡ್ಕೋಬೇಕು. ಸೊ ನಾನು ಇವಾಗ ಮೀಡಿಯಮ್ಮಲ್ಲಿರೋದ್ರಿಂದ, ಮೀಡಿಯಮ್ಮು ಲಾರ್ಜಲ್ಲಿರೋದ್ರಿಂದ XL, XXL ಅಲ್ಲೇ ಮೀಶೋಲ್ಲಿ ಆರ್ಡ್ರ್ ಮಾಡೋದು. ನಾನೆಲ್ಲ ಆರ್ಡ್ರ್ ಮಾಡ್ಕೊಂಡಿರೋದು XL ಟ್ರೈ ಮಾಡೋಣ. XL ಆಗಲಿಲ್ಲ, ನೆಕ್ಸ್ಟ್ ಟೈಮ್ XXL ಆರ್ಡ್ರ್ ಮಾಡೋಣ ಅಂದ್ಕೊಂಡೆ. ಬಟ್ XL ಲೂಸ್ ಇದೆ ನನಗೆ. ಸೊ ಪ್ರಾಬಬ್ಲಿ ನನ್ನ ವೇಟ್ ಇನ್ನೂ ಕಮ್ಮಿ ಆಗಿದೆ, ಅಂದರೆ ಇಂಚ್ ಲಾಸ್ ಆಗಿದೆ ಅಂತ ಅರ್ಥ. ಸೊ ಇದು ಟಾಪು, ಕಾಲರ್ ಇದೆ, ಇದನ್ನೆಲ್ಲ ಹಾಕಿ ತೋರಿಸ್ತೀನಿ ಒಂದಾದ್ಮೇಲೆ ಒಂದು. ಹೇಗೆ ಕಾಣುತ್ತೆ ಅಂತ ಹೇಳಿ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ. ಆ್ಯಂಡ್ 2 ಶಾರ್ಟ್ಸು, ಮನೇಲಿ ನನಗೆ 2 ಶಾರ್ಟ್ಸ್ ಹಾಕ್ಕೊಳ್ಳೋಕೆ ಇಷ್ಟ. ನಂಗೆ ಪಾಕೆಟ್ ಇರೋದು ಬೇಕಾಗಿತ್ತು. ನನ್ನ ಮಗಳು ಅದು ಇದು ತುಂಬ್ತಾನೆ ಇರ್ತಾಳೆ. ಇದು ಇನ್ ಕೇಸ್ ಎಲ್ಲರೂ ಪಿಕ್ನಿಕ್ ಹೋದಾಗ, ಟ್ರಾವೆಲ್ ಹೋದಾಗ, ಸ್ಟೇ ಆದಾಗ ಅಲ್ಲಿ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಆ ಥರ 2 ಶಾರ್ಟ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಇದು ಲೆಂತ್ ಸ್ವಲ್ಪ ಉದ್ದಾನೇ ಇದೆ, ಮಂಡೆಗಿಂತ ಒಂಚೂರು ಮೇಲ್ ಬರುತ್ತೆ. ಸೊ ಅದನ್ನು ಹಾಕಿ ತೋರಿಸ್ತೀನಿ, ಓಕೆನಾ? ಹೊಸ ಪ್ಯಾಕೆಟು ನಾನು ದೊಡ್ಡದಾಗಿ ಇವತ್ತು ಸಂಡೇ ಬಟ್ಟೆ ಎಲ್ಲ ಮಡ್ಸೋಣ ಚೆನ್ನಾಗಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಇದನ್ನು ಮಾಡ್ತಾ ಕೂತಿದ್ದೀನಿ. ಹೊಸ ಬಟ್ಟೆ ನೋಡ್ಬಿಟ್ನಲ್ಲ, ಹಳೆ ಬಟ್ಟೆ ಮಡ್ಸೋಕ್ಕೆ ಮನಸ್ಸೇ ಬರ್ತದೆ. ನನ್ನ ಕೂದಲು ಹೇಗೆ ಕಾಣ್ತಾ ಇದೆ ಅಂತ 1-2 ಕಮೆಂಟ್ ಹಾಕಿ, ನನಗೂ ಗೊತ್ತಾಗುತ್ತೆ. ಇಷ್ಟ ಆಯ್ತಾ ನನ್ನ ಕೂದಲು ಈ ಥರ ಇರೋದು, ಇಲ್ಲ ಮೊದಲೇ ಕಲಿ ಇತ್ತಲ್ಲ ಆ ಥರ ಇಷ್ಟ ಇದೆಯಾ, ಇವಾಗ ಚೆನ್ನಾಗಿ ಕಾಣ್ತಾ ಇದೆಯಾ? ಏನಂದರೆ ಈ ಕೂದಲುದು ಒಂದು ಏನು ಹೇಳ್ತೀನಿ ಅಂದರೆ, ಒಂದು 10-15 ವರ್ಷದ ಡ್ರೀಮ್ ಇರ್ಬೋದು ಇದು, ಆಯಿತಾ? ಒಂದು 10-15 ವರ್ಷದ ಡ್ರೀಮು ಇವಾಗ ಫುಲ್ಫಿಲ್ ಆಗಿರೋದು. ಸೊ ನಾನು ಅಂದ್ಕೊಂಡೆ ಕಾಲೇಜಲ್ಲಿ ಇರ್ಬೇಕಾರೆಲ್ಲ ಯಾರು ದುಡ್ಡು ಕೊಡ್ತಾಯಿದ್ರು ನಮಗೆ? ಹೋಗ್ಬಿಟ್ಟು ಹೇರ್ ಸ್ಟ್ರೇಟ್ ಮಾಡ್ಕೊ, ಪಾರ್ಲರ್ಗೆ ಹೋಗೋ ಅಂತೆಲ್ಲ ಯಾರು ಕೊಡ್ತಾಯಿದ್ರು? ನಮ್ಮ ಹೇಳ್ಕೊಳ್ಸಿರ್ತಾಯಿದ್ರು ಅಷ್ಟೇ. ಅದಲ್ಲದೆ ಕೆಲ್ಸಕ್ಕೆ ಸೇರ್ಕೊಂಡ ತಕ್ಷಣ ಸ್ಯಾಲ್ರಿ ಬರುತ್ತಲ್ಲ, ಅದ್ರಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಕೆಲ್ಸಕ್ಕೆ ಸೇರಿದ ಮೇಲೆ ಅದು ಇದು ಕಮಿಟ್ಮೆಂಟ್ಸು, ಆಮೇಲೆ PG ರೆಂಟ್ ಕಟ್ಟಬೇಕಾಗಿತ್ತು, ಬೆಂಗಳೂರು ಜೀವನ ಕಾಸ್ಟ್ಲಿ. ಸೊ ಅದೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಂಡಾಗಲೇ ಹಾಗೆ ಒಂದು 10 ವರ್ಷ ತಳ್ಳಿದಾಯಿತು. ಕೊನೆಗೆ ಕೆಲಸನೇ ಬಿಟ್ಟಿದ್ದೀನಿ. ಈಗ ಮದುವೆ ಆಗಿ
ಮಗು ಆದಮೇಲೆ ಮಗುಗೊಂದು 4 ವರ್ಷ ಅಲ್ಲ 3 ವರ್ಷ ಚಿಲ್ಲರೆ. ಸೊ ನನ್ನ ಮಗಳು 3 ವರ್ಷ ಆದಮೇಲೆ ಈಗ ಇವಾಗ ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಆಗಿದೆ. ಕರೆಕ್ಟಾ? ಸೊ ಬೇಸಿಕಲಿ ಏನಂತ ಹೇಳಿದ್ರೆ, ನಾವು ಯಾವುದೇ ವಿಷಯನಾಗಲಿ ಡ್ರೀಮ್ ಮಾಡೋಕ್ಕೆ ಯೋಚನೆ ಮಾಡಬಾರ್ದು. ಕನಸು ಕಾಣಬೇಕು. ಅದು ಯಾವಾಗಲಾದ್ರು ಕನಸು ನನಸಾಗ್ಬೋದು. ಅದ್ರ ತಕ್ಕಂಗೆ ನಾವು ಅದ್ರ ಮೇಲೆ ವರ್ಕ್ ಕೂಡ ಮಾಡ್ತಾ ಇರಬೇಕು ಅಲ್ವಾ? ಆವಾಗ ಯಾವಾಗ ಬೇಕಾದರೂ ನಮ್ಮ ಕನಸು ಯಾವ ಟೈಮಲ್ಲಿ ನನಸಾಗತ್ತೆ ಅಂತ ಯಾರಿಗೆ ಗೊತ್ತು ಹೇಳಿ? ಅದೇ ಥರ ಈಗ 15 ವರ್ಷ ಆದಮೇಲೆ. ಬಟ್ ನಾನು ಹೇಳ್ದಂಗೆ 2026 ಕಂಪ್ಲೀಟಾಗಿ ದಕ್ಷ 2.0. ಫಸ್ಟು ದಕ್ಷ ಒಂಥರ ಇದ್ಲು, ಆಮೇಲೆ ಟ್ರಾನ್ಸ್ಫಾರ್ಮ್ ಆದಮೇಲೆ ಒಂಥರ ಇದೆ ಅಲ್ವಾ? 1 ಲೆವೆಲ್ ಟ್ರಾನ್ಸ್ಫಾರ್ಮೇಷನ್ ಬಂದಿದ್ದೀನಿ. ಈಗ 21 kg ವೆಯ್ಟ್ ಲಾಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಎಲ್ಲದರಲ್ಲೂ ಚೇಂಜಸ್. ಹೆಂಗಂತ ಹೇಳಿದ್ರೆ, ಡಿಸಿಪ್ಲಿನ್ಡ್, ಆರ್ಗನೈಸ್ಡ್ ಆಗಿರಬೇಕು, ತುಂಬ ಡಿಸಿಪ್ಲಿನ್ಡ್ ಆಗಿರಬೇಕು. ನನ್ನ ಮೈಂಡ್ನ ತುಂಬ ಕಂಟ್ರೋಲಿಗೆ ತೊಗೊಂಡ್ಬರ್ಬೇಕು. ನಾನು ಮೈಂಡ್ನ ಅಷ್ಟೊಂದು ಕಂಟ್ರೋಲ್ ಮಾಡಿದಾಗ ನಾನು ಪೀಸ್ಫುಲ್ ಆಗಿರ್ತೀನಿ. ಬಿಕಾಸ್ ನಮ್ಮ ಕಂಟ್ರೋಲನ್ನು ನಮ್ಮ ಮೈಂಡಿಗೆ ಬಿಟ್ಬಿಟ್ರೆ ಕೋತಿ ಕುಣಿಸ್ದಂಗೆ ಕುಣಿಸ್ತಾ ಇರುತ್ತೆ. ಸೊ ನಾವು ಮೈಂಡ್ನ ಕಂಟ್ರೋಲ್ ಮಾಡಬೇಕು. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದಕ್ಕೇ ಊಟದಲ್ಲೂ ಅಷ್ಟೇ ವೆರಿ ಸ್ಟ್ರಿಕ್ಟ್ ಆಯಿತಾ. ಇವಾಗ ಸಿಕ್ಕಿದ್ದೆಲ್ಲ ತಿನ್ನೋದು, ಯಾವಾಗಲೂ ತಿನ್ನೋದು, ಯಾವಾಗಲಾದ್ರು ಒಂಚೂರು ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇಷ್ಟು ತಿಂತೀನಿ ಅಷ್ಟೇ. ಸೊ ಐ ಆಮ್ ಓಕೆ. ಅಷ್ಟೇ ನಂಗೆ ಬೇಕಾಗಿರೋದು, ಟೇಸ್ಟ್ನ ಸ್ಯಾಟಿಸ್ಫೈ ಮಾಡೋಕೆ, ಅದಕ್ಕೆ ಜಾಸ್ತಿ ಬೇಡ. ಕರೆಕ್ಟಾ? ಸೊ ಆ ಥರ ನೋಡೋಣ 2.0 ಹೆಂಗೆ ಹೋಗುತ್ತೆ ಅಂತ ಈಗಂತೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಬದಲಾಗಿಲ್ಲ ಅಂದರೆ ಇನ್ನು ಯಾವಾಗ ಬದಲಾಗಲಿ? ಕರೆಕ್ಟಾ? ಸೊ ನಾನು ಬದಲಾದರೆ ಆ ದೇವರು ನನಗೆ ಕಣಮ್ಮ ನೀನು ಕಷ್ಟಪಡ್ತಾ ಇದೆಯಾ, ಸೊ ನಿನ್ನ ಕಷ್ಟಕ್ಕೆ ತಗೋ ಅಂತ ನಾಳೆ ದಿನ ಒಂದು ನನ್ನ ಜೊತೆ ನಿಂತ್ಕೋತಾನೆ ದೇವ್ರು ಕೂಡ ಅಲ್ವಾ? ಸೊ ಅದೇ ಇರೋದು. ಇದು ನೆಕ್ಸ್ಟ್. ಓ ದಿಸ್ ಇಸ್ ಸೋ ಸಾಫ್ಟ್, ಚೆನ್ನಾಗಿದೆ. ಇತ್ತೀಚೆಗೆ ಕೊರಿಯನ್ ಸೀರೀಸ್ ನೋಡಿ ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ಅದಕ್ಕೆ ಈ ಥರ ಎಲ್ಲ ಸಟಲ್ ಕಲರ್ಸ್ನ ನಾನು ಇದು ಮಾಡಿರೋದು. ಒಂದು ಸೆಕೆಂಡ್, ಹಿಂಗೆ ಮಾಡೋಣ. ಓಕೆನಾ? ಹಿಂಗೆ ಕಾಣುತ್ತೆ. ಕಲರ್ ಚೆನ್ನಾಗಿದೆ. ಬಟ್ ಸೈಜ್ ಏನು ಹೆಂಗೆ ಕಾಣುತ್ತೆ ಗೊತ್ತಿಲ್ಲ. ಇದು ಕೈ. ಓಕೆ, ಹಾಕೊಂಡೋಗ್ಲಿಕ್ಕೆ ಗೊತ್ತಾಗೋದು. ಬಟ್ ಸಾಫ್ಟ್ ಆಗಿದೆ ಮೆಟೀರಿಯಲ್, ಮಾತ್ರ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಮುಟ್ಟೋಕ್ಕೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ವರ್ತ್ ದ ಪ್ರೈಸ್. ಎಲ್ಲ ಲಿಂಕು ಇಲ್ಲಿ ಹಾಕೋದು ಅಂದ್ಕೊಂಡಿದ್ದೀನಿ. ಹಾಕೋಕ್ಕೆ ಆಪ್ಷನ್ ಇದೆಯಲ್ಲೋ ಗೊತ್ತಿಲ್ಲ. ಮೀಶೋ ಲಿಂಕ್ಸ್ ಹಾಕ್ಬೋದೋ ಇಲ್ವೋ ಅಂತ. ಲಿಂಕ್ ಹಾಕೋಕ್ಕೆ ಆಪ್ಷನ್ ಇದ್ರೆ ಇಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅಪ್ಡೇಟ್ ಮಾಡ್ತೀನಿ. ಆವಾಗ ನೀವು ಬರಲಿ. ಆಮೇಲೆ ತಗೋ. ಓಕೆನಾ? ಸಖತ್ತಾಗಿ ಆರ್ಡ್ರ್ ಮಾಡಿದ್ದೀನಿ ಆ್ಯಕ್ಚುಲಿ. ಸತಿ ಯಾವುದಕ್ಕೂ ರಿಗ್ರೆಟೇ ಇಲ್ಲ. ಸಿ ಟೆನ್ ಇದಂತೂ ತುಂಬ ಚೆನ್ನಾಗಿದೆ. ವಾವ್! ಬಟ್ ಸೈಜ್ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ತುಂಬ ಪೈ ಕಂಡ್ಕೊಂಡ್ರೆ ಇಷ್ಟ ಆಗಲ್ಲ. ನೋಡೋಣ. ಎಲ್ಲ ಎಕ್ಸೆಲ್ಲೇ ಆರ್ಡ್ರ್ ಮಾಡ್ತಾ ಅನ್ಸುತ್ತೆ. ಇವ್ರದೆಲ್ಲ ಒಂದು ಸೈಜ್ ಎಕ್ಸ್ಟ್ರಾ ಎಕ್ಸೆಲ್ಲೇ ಆರ್ಡ್ರ್ ಮಾಡಿದ್ದೀನಿ. ಇವ್ರದೆಲ್ಲ ಒಂದು ಸೈಜ್ 2 ಸೈಜ್ ಎಕ್ಸ್ಟ್ರಾ ಆರ್ಡ್ರ್ ಮಾಡಿಲ್ಲ ಅಂದರೆ ಯಾವುದು ಸರಿ ಹೋಗಲ್ಲ. ಇದು ಜಂಪ್ ಸೂಟು, 1 more ಜಂಪ್ ಸೂಟ್ ಗೊತ್ತಿಲ್ಲ ಅಂತ. ಓಹೋ, ವೆರಿ ನೈಸ್. ಪ್ರಿಂಟ್ ಸಖತ್ತಾಗಿದೆ. ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ತೀರಾ ತೆಳು ಗಟ್ಟಿ ಮೆಟೀರಿಯಲ್ ಇದೆ. ತುಂಬ ಚೆನ್ನಾಗಿದೆ. ಸೊ ಖುಷಿ ಆಯಿತು. ಸೈಜ್ ಕೂಡ ಹಂಗೆ ಇಟ್ಬಿಟ್ರೆ ಫೈನ್. ಇದು ಪ್ಯಾಂಟ್ ಕಾಣ್ತಾ ಇದೆಯಾ? ಹಿಂಗೆ ಅಡ್ಡ ತೋರಿಸಿದ್ರೆ ಬೆಟರ್. ಸಿ ಈ ಕಡೆ ಹಿಂಗೆ ಇನ್ನೊಂದು ಕಾಲ ಹತ್ರ ಪ್ರಿಂಟ್ ಕೊಟ್ಟಿದ್ದಾರೆ. ಇದೇನು ದಾರ. ಸೊ ಫ್ರೆಶಾಗಿ ಹೊಲ್ದು ಕಲಿಸಿರಂಗಿದೆ. ಟಿಂಗ್. ಓಕೆ, ಹಾಂ. ಇನ್ನು ಒಂದು ಟಾಪ್ ಬಿಟ್ಬಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಇದೊಂದು ಟಾಪ್. ಇದನ್ನು ಆಲ್ರೆಡಿ ಹಾಕೊಂಡು ನೋಡಿದೆ. ತುಂಬ ಚೆನ್ನಾಗಿ ಕಾಣ್ತದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರಾಪ್ ಟಾಪ್ ಇಷ್ಟಪಡೋರಿಗೆ ಇದು ಕ್ಯೂಟಾಗಿದೆ. ಸಖತ್ ಗರ್ಲಿಶ್ ಆಗಿದೆ. ತುಂಬ ಚೆನ್ನಾಗಿದೆ. ಓಕೆ, ಹಾಕೊಂಡು ತೋರಿಸೋ ಸಮಯ. ಬನ್ನಿ ನೋಡೋಣ. ಫುಲ್ ತೋರಿಸ್ಬೇಕಾದ್ರೆ ನಾನು ಈ ಆ್ಯಂಗಲಲ್ಲೇ ತೋರಿಸ್ಬೇಕು, ಆ ಆ್ಯಂಗಲಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಹಾಕೊಂಡ್ಬರ್ತೀನಿ. ಇದೊಂದು ಟಾಪು. ಇದು ಫುಲ್ ದೊಗ್ಳ ಟಾಪ್. ನಂಗೆ ಮನೇಲಂತೂ ಹಿಂಗೆ ದೊಗ್ಳ ಇರೋದೇ ಸಖತ್ ಇಷ್ಟ. ಕಾಣ್ತಾ ಇದೆಯಾ? ಸೊ ಈ ಟಾಪ್ ಈ ಥರ ಕಾಣುತ್ತೆ. ಇಟ್ಸ್ ಸೋ ಕ್ಯೂಟ್ ಮಾತ್ರ. ಇಲ್ಲಿ ಕಟ್ಕೊಳ್ಳೋದು ಬೇರೆ ಒಂದು ಕೊಟ್ಟಿದ್ದಾರೆ ಹಿಂಗೆ. ಇದರಲ್ಲಿ ಪ್ಯಾಡ್ ಕೂಡ ಬಂದಿದೆ. ಸೊ ಅದಕ್ಕೆ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇದನ್ನ ಆರಾಮಾಗಿ ಹಾಕೊಬೋದು. ಬ್ಯಾಕ್ ಹಿಂಗಿರುತ್ತೆ. ದಿಸ್ ಲುಕ್ಸ್ ಸೋ ಗುಡ್ ಅಲ್ವಾ? ಸೊ
ಚೆನ್ನಾಗಿದೆ. ಕರೆಕ್ಟಾಗಿರೋ ಪ್ಯಾಂಟ್ ಜೊತೆ ಪೇರ್ ಮಾಡಬೇಕು. ನಾನಿಲ್ಲಿ ಸದ್ಯಕ್ಕೆ ನಂದು ಇನ್ನೊಂದು ಕಾರ್ಡ್ ಸೆಟ್ದು ಪ್ಯಾಂಟ್ ಯೂಸ್ ಮಾಡಿದ್ದೀನಿ ಅರ್ಜೆಂಟಿಗೆ ಅಂತ. ತುಂಬ ಚೆನ್ನಾಗಿ ಕಾಣ್ತದೆ. ಓಕೆ, ಇದಾಗಿದೆ ನಂದು ಇನ್ನೊಂದು ಟಾಪ್. ಸಖತ್ ಚೆನ್ನಾಗಿದೆ. ಮೆಟೀರಿಯಲ್ ಮಾತ್ರ ವಾವ್ ಅನಿಸ್ತಾ ಇದೆ. ಆ್ಯಂಡ್ ಈ ಥರ ಇದೆ ನಾರ್ಮಲ್ ಟಾಪು. ಇದಕ್ಕೆ ನಾವೇನು ಮಾಡಬೇಕಂತ ಹೇಳಿದ್ರೆ ಟೈಟ್ ಪ್ಯಾಂಟ್ ಹಾಕ್ಕೊಬೇಕು. ಸೊ ಜೀನ್ಸಲ್ಲಿ ಸ್ಕಿನ್ ಫಿಟ್ ಬರುತ್ತಲ್ಲ ಅದು ಹಾಕ್ಕೊಬೇಕು. ಇಲ್ಲ ಯಾವ್ದಾದ್ರು ಸರಿ ಜೆಗ್ಗಿಂಗ್ಸ್ ಹಾಕೊಂಡ್ರು ಸರಿ ಟೈಟಾಗಿರೋದು ಹಾಕ್ಕೊಬೇಕು. ಆವಾಗ ಎದ್ದು ಕಾಣುತ್ತೆ. ಸೊ ಇದಕ್ಕೆ ಒಂದೇ ಪ್ಯಾಂಟಲ್ಲಿ ಎಲ್ಲ ಟಾಪ್ನ ತೋರಿಸ್ತೀನಿ. ಓಕೆ, ಹೇಗಿದೆ ಅಂತ ನೀವೇ ಹೇಳಿ. ಇದು ಇನ್ನೊಂದು ಟಾಪ್. ಓ ಮೈ ಗಾಡ್, ಇದ್ರ ಎಲಿಗೆನ್ಸ್ ನೋಡಿ, ವಾವ್ ಅನಿಸ್ತಾ ಇದೆ ನನಗಂತೂ. ಸೋ ಗುಡ್, ತುಂಬ ಚೆನ್ನಾಗಿ ಕಾಣ್ತದೆ. ಓಕೆನಾ? ಸೊ ನೀಟಾಗಿದೆ. ಆ್ಯಂಡ್ ಹಾಕ್ಕೊಂಡಿದ್ರೆ ಬಾಡಿಗೆ ಒಳ್ಳೆ ಬಟರ್ ಸ್ಮೂತ್ ಫೀಲ್ ಆಗ್ತಾ ಇದೆ. ಐ ಲವ್. ಪರವಾಗಿಲ್ಲ, ಸತಿ ಚಾಯ್ಸಸ್ ಚೆನ್ನಾಗಿ ಮಾಡಿದ್ದೀನಿ. ಯೋಚನೆ ಮಾಡಿ ತೊಗೊಂಡಿರೋದ್ರಲ್ಲಿ ಇವಾಗವರೆಗೂ ಬಂದಿರೋ ಪ್ರಾಡಕ್ಟ್ಸಲ್ಲಿ ಎಲ್ಲ ಚೆನ್ನಾಗಿ ಬಂದೆ. ನೆಕ್ಸ್ಟ್ ಬರೋ ಪ್ರಾಡಕ್ಟ್ಸ್ ಬಗ್ಗೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ಬೇರೆ ಥರ ತೊಗೊಂಡಿದ್ದೀನಿ. ಲೆಟ್ಸ್ ಸಿ. ಬಟ್ ಸಖತ್ತಾಗಿದೆ, ಈಸಿಯಾಗಿ ಕೊಡ್ಬೋದು. ಇದೆಲ್ಲ ವಿತಿನ್ 300 ಟಾಪ್ಸೇ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ವಿತಿನ್ 300. ನೋಡಿ, ಎಕ್ಸೆಲ್ ತೊಗೊಂಡ್ರೂ ಎಕ್ಸಾಕ್ಟ್ ಫಿಟ್, ಫುಲ್ ಬಾಡಿ ಫಿಟ್ ಇದೆ ಆಯಿತಾ. ಈ ಥರ ಕಾಣುತ್ತೆ, ಬಟ್ ನೋಡೋಕೆ ಸಖತ್ತಾಗಿದೆ. ಸೊ ನೀವು ಯಾವ ಸೈಜಲ್ಲಿ ಇರ್ತೀರಾ ಅದಕ್ಕಿಂತ 2 ಸೈಜ್ ತೊಗೊಳ್ಳಿ. ಕಾರ್ಡ್ ಸೆಟ್ ಯಾವಾಗಲೂ ಬಾಡಿ ಫಿಟ್ ಇದ್ರೆ ಚೆನ್ನಾಗಿರಲ್ಲ, ಬಟ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ 2 ಸೈಜ್ ದೊಡ್ಡ ತೊಗೊಂಡ್ರೆ ನಿಮಗೆ ಲೂಸಾಗಿ ಕಾರ್ಡ್ ಸೆಟ್ ಹೇಗಿರ್ಬೇಕು ಆ ಥರ ಇರುತ್ತೆ. ಇಲ್ಲ ಬಾಡಿ ಫಿಟ್ಟಿಂಗ್ ಇಷ್ಟ ಇರೋದು ಅಂದರೆ 1 ಸೈಜ್ ಎಕ್ಸ್ಟ್ರಾ ತೊಗೋಬೋದು. ಬಟ್ ಏನಂದ್ರೆ ತುಂಬ ಚೆನ್ನಾಗಿದೆ. ಲುಕ್ ಅಟ್ ದಿಸ್ ಬನ್ನಿ ಬೇರ್. ಇದು ಮಾತ್ರ ಪರ್ಫೆಕ್ಟ್ ಆಗಿದೆ. ಲೂಸ್ ಇದೆ, ಎಕ್ಸೆಲ್ ಇದ್ರೂ. ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಈ ಮೆಟೀರಿಯಲ್ಗೆ ಏನಂತಾರೆ, ಇದಕ್ಕೇನೋ ಅಂತಾರೆ, ನಂಗೆ ಮರ್ತೋಗಿದೆ. ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಹೇಳಿ. ಸೊ ಬಟ್ ಈ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಬಟ್ಟೆ ತುಂಬ ಕಂಫರ್ಟಬಲ್ ಆಗಿದೆ. ನನಗಂತೂ 10 on 10. ಆ್ಯಂಡ್ ಅದು ಸೇಮ್ 1 ಸೈಜ್ ಎಕ್ಸ್ಟ್ರಾ ತೊಗೊಂಡ್ರೆ ಪರ್ಫೆಕ್ಟ್. 2 ಸೈಜ್ ಏನು ಎಕ್ಸ್ಟ್ರಾ ಬೇಕಾಗಿಲ್ಲ ಇದಕ್ಕೆ. 1 ಸೈಜ್ ಎಕ್ಸ್ಟ್ರಾ ತೊಗೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಮನೇಲಿ ಹಾಕ್ಕೊಳ್ಳೋಕ್ಕೆ, ಇಲ್ಲ ಈ ರೆಸಾರ್ಟ್ಗೆಲ್ಲ ಹೋದಾಗ ಜಸ್ಟ್ ಹಾಕ್ಕೊಳ್ಳೋಕ್ಕೆ. ಮನೇಲಿ ಹಾಕ್ಕೊಳ್ಳೋಕ್ಕೂ ಬೆಸ್ಟ್, ಯಾಕಂದ್ರೆ ತುಂಬ ಕಮ್ಮಿ. ಐ ಥಿಂಕ್ ಕಾರ್ಡ್ ಸೆಟ್ಗಳು 300 to 400 ರೇಂಜಲ್ಲಿದೆ. ಆ್ಯಂಡ್ ಟಾಪ್ಗಳೆಲ್ಲ ಬಿಲೋ 300 ಇದೆ. ನಾವು ವಿತ್ ದ ಶಾರ್ಟ್ಸ್ ನೋಡಿ ಇಷ್ಟು ಬರುತ್ತೆ. ಓಕೆ, ನಾಟ್ ಸೋ ಶಾರ್ಟ್, ನಾಟ್ ಸೋ ಲೆಂತಿ, ನನಗೆ ಕರೆಕ್ಟ್ ಆಗಿದೆ. ಆ್ಯಂಡ್ ಪಕ್ಕದಲ್ಲಿ 2 ಪಾಕೆಟ್. ನಮ್ಮ ಮನೇಲಿ ಈ ಥರ ಇರೋಕ್ಕೆ ಸಖತ್ ಇಷ್ಟ, ಅದಕ್ಕೇ ಇದು ವೆರಿ ಕಂಫರ್ಟಬಲ್ ಡ್ರೆಸ್. ಸೊ ಇದು ತೊಗೊಂಡಿದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿದೆ. ತುಂಬ ಕಾಂಬೋ ಇದು. 2ಕ್ಕೆ ಸೇರಿಸಿ 200 ರೂಪಾಯಿನೂ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಚೆಕ್ ಮಾಡಬೇಕಾದ ಮರ್ತೋಗಿದೆ. ಬಟ್ ಪಕ್ಕ 300 ರೂಪಾಯಿ ಒಳಗಡೆ 2ಕ್ಕೆ ಸೇರಿಸಿ. ಓಕೆನಾ? ಇನ್ನೊಂದು ಹಾಕೊಂಡು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಈ ಥರ ಕಾಣ್ತಾ ಇದೆ. ಈ ಪಾಕೆಟ್ ತೊಗೊಂಡು ಟೋಪಿ ಬೇರೆ ಕೊಟ್ಟಿದ್ದಾರೆ. ಹಿಂಗೆ ಟೋಪಿ. ಓಕೆ, ಇಲ್ಲಿ ಫೋನ್ಗೆ ಇಟ್ಕೊಳ್ಳೋಕೆ ಆರಾಮಾಗಿ ಆಗುತ್ತೆ. ಚೆನ್ನಾಗಿದೆ. ಟಿಂಗ್. ಓಕೆ, ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡೋದಲ್ಲ, ಪರ್ಫೆಕ್ಟಾಗಿ ಚೆನ್ನಾಗಿರೋದು. ಸೊ ಸಖತ್ತಾಗಿದೆ. ಇನ್ನು ಮುಂದೆ ಈ ಬಟ್ಟೆಗಳನ್ನ ಹಾಕೊಂಡು ಒಂದೆರಡು ಬ್ಲಾಗ್ಗಳು ಮಾಡ್ತಾ ಇರ್ತೀನಿ. ಅವಾಗ ನೀವೇ ನೋಡ್ತೀರಾ ಹಿಂಗೆ ಕಾಣುತ್ತೆ ಇನ್ನ ಅಂತ. ಆಲ್ರೆಡಿ ಈಗಲೇ ಡೀಪಾಗಿ ಫುಲ್ ತೋರಿಸ್ಬಿಟ್ಟಿದ್ದೀನಿ. ಪೂರ್ತಿ ವ್ಲಾಗ್ ಮಾಡಿದ್ಮೇಲೆ ಈ ಆ್ಯಂಗಲ್ ಕಂಡಿಡ್ಕೊಂಡೆ. ಈ ಆ್ಯಂಗಲಲ್ಲಿ ಇನ್ನೂ ಕ್ಲಿಯರಾಗಿ ಕಾಣ್ತಾ ಇತ್ತು ಬಟ್ಟೆಗಳು. ಬಟ್ ಎನಿವೇಸ್ ಸದ್ಯಕ್ಕೆ ಗೊತ್ತಾಗಿದೆಲ್ಲ, ಅಷ್ಟು ಸಾಕು. ನೋಡಿದ್ರಿ ಅಲ್ವಾ, ಮೀಶೋ ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇನ್ ಕೇಸ್ ಹಾಕಿಲ್ಲ ಅಂದ್ರೂ ಅಲ್ಲಿ ನಾನು HTTPS ಒಂದು ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ಕಾಪಿ ಮಾಡಿ ಬ್ರೌಸರಲ್ಲಿ ಪೇಸ್ಟ್ ಮಾಡಿದ್ರೆ ಬಂದುಬಿಡುತ್ತೆ. ಆವಾಗ ನಿಮಗೆ ಎಲ್ಲ ಪ್ರಾಡಕ್ಟ್ಸು ಲಿಂಕ್ ಡೈರೆಕ್ಟಾಗಿ ಸಿಕ್ಕತ್ತೆ. ಸರಿನಾ? ಇನ್ ಕೇಸ್ ಅದು ಆಗುತ್ತೆ, ಅದಂತೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಲಿಂಕ್ ಥರ ಬಂದಿಲ್ಲ ಅಂದ್ರೂ ಅಲ್ಲಿ ಲೆಟರ್ಸ್ ಇರುತ್ತಲ್ಲ, ಆ ಲೆಟರ್ಸ್ ಮೇಲೆ ನೀವು ಅದನ್ನು ನೀಟಾಗಿ ಕಾಪಿ ಮಾಡಿ ನಿಮ್ಮ ಬ್ರೌಸರಲ್ಲಿ ಪೇಸ್ಟ್ ಮಾಡಿ ಟಕ್ ಅಂತ ನಿಮಗೆ ಆ ಲಿಂಕ್ ಓಪನ್ ಆಗುತ್ತೆ. ಸೊ ಎಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಆ್ಯಂಡ್ ದೆನ್ ಕಮ್ಮಿಂಗ್ ಟು ದಕ್ಷ 2.0 ಅಲ್ವಾ. ಸೊ ದಕ್ಷ 2.0 ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನನಗೆ ಯೋಚನೆ ಇರೋದು ಅಂತ ಹೇಳಿದ್ರೆ, ಐ ವಾಂಟ್ ಟು ಬಿ ನ್ಯೂ ಮೀ. ಆಯಿತಾ? ಇನ್ನು ನ್ಯೂ ಮೀ ಇನ್ 2026 ಇನ್ನೂ ಜಾಸ್ತಿ. ಸೊ ಇವಾಗ ಒಂದು ಸರ್ಟನ್ ಪಾಯಿಂಟಿಗೆ ನಾನು ರೀಚ್ ಆಗಿದ್ದೀನಿ, ವೇರ್ ಏನೋ ವೆರಿ ಗುಡ್ ಹೆಲ್ದಿ ಲೈಫ್ ಸ್ಟೈಲ್, ವರ್ಕೌಟಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ದೀನಿ, ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಮೇಂಟೈನ್ ಮಾಡ್ತಾಯಿದ್ದೀನಿ, ಆದಷ್ಟು ಏನದು ಎಷ್ಟಾಗುತ್ತೆ ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ. ಸೊ ಅದೆಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇವಾಗ ಆ್ಯಸ್ ಅ ಮಾಮ್ ನನಗೊಂದಷ್ಟು ಗೋಲ್ಸ್ ಇದೆ.
ಅದೊಂದು ಅಚೀವ್ ಮಾಡಬೇಕು. ನನ್ನ ಮಗಳನ್ನ ಇದೇ ಥರ ಬೆಳೆಸಬೇಕು. ಈ ಥರನೇ ಅವಳಿಗೆ ಫೆಸಿಲಿಟೀಸ್ ಕೊಡಬೇಕು. ಬಿಕಾಸ್ ಅವಳು ಕರೆಕ್ಟ್ ಏಜಲ್ಲಿದ್ದಾಳೆ ಇವಾಗ 2026 ಅವಳದು ರೈಟ್ ಏಜ್. ಸೊ ಅವಳಿಗೆ ಇದೇ ಥರ ಬೆಳೆಸಬೇಕು ಅಂತ ಸಾವಿರ ಯೋಚನೆಗಳಿದೆ. ಅದನ್ನು ನಾನು ಈಗಲೇ ಹೇಳಲ್ಲ, ನಾನು ಹೋಗ್ತಾ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದೊಂದಿದೆ. ಆ್ಯಸ್ ಅ ಮಾಮ್ ಒಂದಷ್ಟು ಗೋಲ್ಸ್ ಇದೆ. ಆ್ಯಂಡ್ ಸೊ ಆ್ಯಸ್ ಅ ಪರ್ಸನ್ ಅಂದರೆ ನಾನು ಸೆಲ್ಫ್ ಲವ್. ಸೊ ಆ್ಯಸ್ ಅ ಪರ್ಸನ್ ನನಗೊಂದಷ್ಟು ಯೋಚನೆಗಳಿದೆ. ಸೊ ನನ್ನ ಫಿಟ್ನೆಸ್ ಜರ್ನಿಯಲ್ಲಿ ಇವಾಗ 70 ತನಕ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ಇನ್ ಅ ಸರ್ಟೆನ್ ಲೆವೆಲ್. ಇವಾಗಿಂದ ನಾನು ಯಾವ ಲೆವೆಲಿಗೆ ಪುಷ್ ಮಾಡ್ಬೋದು, ಇಷ್ಟು ದಿನ ಪುಷ್ ಮಾಡ್ಬೋದು, ಚೆಕ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಅಲ್ವಾ. ಇವಾಗ ಹಂಗಲ್ಲ. ತಿಂಗಳ ಟಾರ್ಗೆಟ್ ಇಟ್ಕೊಂಡು ಅದಕ್ಕೆ ಹೊಡಿಯೋಕ್ಕೆ ಟ್ರೈ ಮಾಡ್ತೇನೆ. ಟಾರ್ಗೆಟ್ ಇಸ್ ನಾಟ್ ಜಸ್ಟ್ ವೇಯಿಂಗ್ ಸ್ಕೇಲ್ ಮೇಲೆ 5 kg ವೆಯ್ಟ್ ಲಾಸ್, 10 kgs ವೆಯ್ಟ್ ಲಾಸ್ ಇಲ್ಲ. ಟಾರ್ಗೆಟ್ ಇಸ್ ನನ್ನ ಬಾಡಿನ ಎಷ್ಟು ಫ್ಲೆಕ್ಸಿಬಲ್ ಮಾಡೋಕ್ಕಾಗತ್ತೆ, ಯಾವ ಲೆವೆಲ್ಗೆ ನನ್ನ ಬಾಡಿನ ನನ್ನ ಮೈಂಡ್ನ ಟ್ರೈನ್ ಮಾಡ್ಕೊಳಕ್ಕಾಗತ್ತೆ. ಆ್ಯಂಡ್ ವರ್ಕ್ ವೈಸ್ ಎಷ್ಟು ಪ್ರೊಡಕ್ಟಿವ್ ಆಗಿರ್ಬೋದು, ಯಾವ ರೀತಿ ನಾನು ಜಾಸ್ತಿ ಕೆಲಸ ಮಾಡ್ಬೋದು, ಎಷ್ಟು ಆರ್ಗನೈಸ್ಡ್ ಆಗಿರ್ಬೋದು ಇನ್ ಅ ಡೇ, ಎಷ್ಟು ಡಿಸಿಪ್ಲೀನ್ಡ್ ಆಗಿರ್ಬೋದು, ಯಾವ ಥರ ಎಲ್ಲ ನನ್ನ ಸರೌಂಡಿಂಗಲ್ಲಿ ಏನು ನಡೀತದೆ ಕೆಲಸಗಳು ಎಲ್ಲನೂ ನನ್ನ ಕಂಟ್ರೋಲಲ್ಲಿ ಹೇಗೆ ತಂದು ಒಂದು ಆರ್ಗನೈಸ್ ಲೆವೆಲಲ್ಲಿ ಇಟ್ಕೊಳ್ಳೋದು. ಸೊ ಪ್ರತಿಯೊಂದಕ್ಕೂ ಎಷ್ಟೊಂದು ಯೋಚನೆಗಳಿದೆ. ಸೊ ಅದೆಲ್ಲದಕ್ಕೂ ಒಂದು ರೋಡ್ ಮ್ಯಾಪ್ ಹಾಕ್ಕೊಂಡು ಅದನ್ನು 100% ಆಗಿಲ್ಲ ಅಂದ್ರೂ 80% ಸ್ಟಿಕ್ ಆನ್ ಆಗಬೇಕು. ರಿಸಲ್ಟ್ಸ್ ನಂಗೆ ಗೊತ್ತಿಲ್ಲ, ನನ್ನ ಕೆಲಸ ಅಲ್ಲಿಗೆ ಸ್ಟಿಕ್ ಆನ್ ಆಗಬೇಕು. ರಿಸಲ್ಟ್ಸ್ ಆ ದೇವ್ರಿಗೆ ಬಿಟ್ಟಿದ್ದು. ಸೊ ಇದನ್ನು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ವಾಂಟ್ ಟು ಬಿ ದಕ್ಷ ಗೌಡ 2.2. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ದಕ್ಷ 2.2 ಅಲ್ಲಿ ರೆಗ್ಯುಲರ್ ಯೂಟ್ಯೂಬ್ ವ್ಲಾಗ್ಸ್ ಹಾಕ್ತೀನಿ ನಿಮಗೋಸ್ಕರ, ಆಯಿತಾ. ಅದು ಒಂದು ಆರ್ಗನೈಸ್ ಲೆವೆಲಲ್ಲಿ ತರಬೇಕು ನಾನು, ಓಕೆನಾ. ಸೊ ಅದು ನಂದೊಂದು ಒನ್ ಆಫ್ ದ ಥಿಂಗ್ ಇನ್ ಮೈ 2.2. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಯಾವಾಗಲೂ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಎಷ್ಟಾಗತ್ತಷ್ಟು ಒಳ್ಳೆ ಕಾಂಟೆಂಟ್ನ ನಿಮ್ಮ ಮುಂದೆ ತೊಗೊಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.